Good evening, children. Welcome to Suchitra Excellent Classes. Today we have learned 5th Standard Maths Meda Part 1, Unit 5, Far and Near. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 5ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದ ಭಾಗ 1ರಲ್ಲಿ ಬರುವಂತಹ ಪಾಠ 5 ದೂರ ಮತ್ತು ಸಮೀಪ ಫಾರ್ ಆ್ಯಂಡ್ ನಿಯರ್ ಈ ಪಾಠದ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಪಠ್ಯಪುಸ್ತಕದ 5ನೆಯ ತರಗತಿಯ ಪಾಠ 1ರಿಂದ 4ನೆಯ ಒಂದು ಪಾಠದವರೆಗೂ ಸಂಪೂರ್ಣ ವಿವರಣೆಯನ್ನು ತಿಳಿಯುತ್ತಾ ಬಂದಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋಗಳನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಇವತ್ತಿನ ಈ ಒಂದು ವಿಡಿಯೋವನ್ನು ಪಾಠವನ್ನು ಆರಂಭಿಸೋಣ ಬನ್ನಿ. ಪಾಠ 5 ಫಾರ್ ಆ್ಯಂಡ್ ನಿಯರ್ ದೂರ ಮತ್ತು ಸಮೀಪ. ನಾವು ಉದ್ದವನ್ನು ಅಳೆಯುವ ಮತ್ತು ಉದ್ದವನ್ನು ಅಳೆಯಲು ಬಳಸುವ ಕೆಲವು ಆದರ್ಶ ಏಕಮಾನಗಳ ಬಗ್ಗೆ ಕಲಿತಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ದೂರವನ್ನು ಅಳೆಯುವ ಇನ್ನೂ ಕೆಲವು ಏಕಮಾನಗಳು ಮತ್ತು ವಿವಿಧ ಏಕಮಾನಗಳ ನಡುವಿನ ಸಂಬಂಧಗಳನ್ನು ಕಲಿಯೋಣ. ನೋಡಿ, ನಮಗೆ ಈಗಾಗಲೇ ದೂರವನ್ನು ಮತ್ತು ಉದ್ದವನ್ನು ಅಳೆಯುವ ಅಳತೆಗಳ ಮಾನಗಳು ಗೊತ್ತಿವೆ. ಆದರೂ ಕೂಡ ಕೆಲವು ಏಕಮಾನಗಳು ಮತ್ತು ವಿವಿಧ ಏಕಮಾನಗಳ ನಡುವಿನ ಒಂದು ಸಂಬಂಧವನ್ನು ಈ ಒಂದು ಪಾಠದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ಲೆಟ್ ಅಸ್ ಫೈಂಡ್, ನಾವು ಕಂಡುಹಿಡಿಯೋಣ. ಕೆಳಗಿನ ಪ್ರತಿಯೊಂದನ್ನು ಅಳೆಯಲು ಸೂಕ್ತವಾದ ಏಕಮಾನಗಳನ್ನು ಗುರುತಿಸಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಅಳತೆ ಮಾಡಲಿಕ್ಕೆ ಇಲ್ಲಿ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಅದು ಸೆಂಟಿಮೀಟ್ರ್ ಇದೆಯೋ ಮೀಟ್ರ್ ಇದೆಯೋ ಅನ್ನೋದನ್ನು ನಾವು ಬರಿತಾ ಹೋಗಬೇಕು. ನೋಡಿ, ಮೊದಲನೆಯದಾಗಿ ಹೈಟ್ ಆಫ್ ಇಂಡಿಯಾ ಗೇಟ್. ಇಂಡಿಯಾ ಗೇಟ್ನ ಎತ್ತರ ಇದು 42 ಸೆಂಟಿಮೀಟ್ರೋ ಮೀಟ್ರೋ ಅನ್ನೋದನ್ನು ಬರಿಬೇಕು. ಮೊದಲನೆಯದಾಗಿ ಇದು ಎತ್ತರ ಅಂದರೆ ಗೇಟ್ ತುಂಬ ಎತ್ತರವಾಗಿರ್ತದೆ, ಅದು ಮೀಟರ್ನಲ್ಲಿನೇ ಇರ್ತದೆ. ಅದಕ್ಕೋಸ್ಕರ ಇದು 42 ಮೀಟರ್. ಇನ್ನು ಕರವಸ್ತ್ರದ ಉದ್ದ, ಕರ್ಚೀಫ್ ನಾವು ಕೈಯಲ್ಲಿ ಹಿಡಿತೀವಲ್ಲ, ಹ್ಯಾಂಡ್ ಕರ್ಚೀಫ್, ಅದು ಸೆಂಟಿಮೀಟರ್ 40 ಸೆಂಟಿಮೀಟರ್. ನೋಡಿ, ನಾವು ಈಗಾಗಲೇ ಕಲಿತಿದ್ದೇವೆ 4ನೆಯ ತರಗತಿಯಲ್ಲಿ. ಸೆಂಟಿಮೀಟರ್ ತುಂಬ ಚಿಕ್ಕದು, ಅದಕ್ಕೂ ದೊಡ್ಡದು ಯಾವುದಪ್ಪ, ಮೀಟರ್. 100 ಸೆಂಟಿಮೀಟ್ರ್ ಆದರೆ 1 ಮೀಟರ್, ಗೊತ್ತಾಯ್ತಾ? 100 ಸೆಂಟಿಮೀಟ್ರ್ ಆದಾಗ 1 ಮೀಟ್ರ್ ಆಗ್ತದೆ ಅನ್ನೋದನ್ನು ನಾವು ಕಲಿತಿದ್ದೇವೆ. ಇನ್ನು ಬಾವಿಯ ಆಳ, ಬಾವಿಯ ಆಳ ಇದು ಕೂಡ ಮೀಟರ್ನಲ್ಲಿನೇ ಇರ್ತದೆ. ನೆಕ್ಸ್ಟ್, ಮೊಬೈಲ್ ಫೋನಿನ ಉದ್ದ ಸೆಂಟಿಮೀಟರ್ 13 ಸೆಂಟಿಮೀಟರ್. ನೆಕ್ಸ್ಟ್, ಆನೆಯ ಸೊಂಡಿಲಿನ ಉದ್ದ, ಆನೆಯ ಸೊಂಡಿಲಿನ ಉದ್ದ ತುಂಬ ಉದ್ದ ಇರ್ತದೆ, 2 ಮೀಟರ್. ನೆಕ್ಸ್ಟ್, ಕೊನೆಯದಾಗಿ ಶರ್ಟ್ ಮೇಲಿನ 2 ಗುಂಡಿಗಳ ನಡುವಿನ ಅಂತರ 5 ಸೆಂಟಿಮೀಟರ್. ನೋಡಿ, ನಿಮ್ಮ ಶರ್ಟ್ ಮೇಲೆ ಒಂದು ಬಟನ್ನಿಂದ ಇನ್ನೊಂದು ಬಟನ್ಗೆ ಇರ್ತಕ್ಕಂಥ ಅಂತರ ಸೆಂಟಿಮೀಟರ್ನಲ್ಲಿ ಇರ್ತದೆ. ನೆಕ್ಸ್ಟ್ ನೋಡಿ, ಡಿಫ್ರೆಂಟ್ ಯೂನಿಟ್ಸ್ ಬಟ್ ಸೇಮ್ ಮೇಜರ್. ವಿವಿಧ ಏಕಮಾನಗಳು ಆದರೆ ಒಂದೇ ಅಳತೆ. ನೋಡಿ, ಶಿಖಾ ಮತ್ತು ಸೋನು ಗ್ರಾಮದ ನೇಯ್ಗೆ ಕೇಂದ್ರದಲ್ಲಿ ಸೀರೆ ಸ್ಟೋಲ್ಗಳ ಉದ್ದವನ್ನು ಅಳೆಯುತ್ತಿದ್ದಾರೆ. ಯಾವ ಅಳತೆಗಳು ಒಂದೇ ಸೀರೆ ಅಥವಾ ಸ್ಟೋಲನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಕೆಳಗಿನ ದ್ವಿಸಂಖ್ಯಾ ರೇಖೆಯ ಸಹಾಯವನ್ನು ಪಡೆಯಬಹುದು. ನೋಡಿ, ಇಲ್ಲಿ 2 ಶಿಖಾ ಮತ್ತು ಸೋನು, ಇಲ್ಲಿ 2 ರೇಖೆಗಳು ಕಾಣಿಸ್ತಾ ಇವೆ, ಹೌದಾ? ಈ 2 ರೇಖೆಗಳಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ, ಇಲ್ಲಿ 100 ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್. ಇಲ್ಲಿ ನೋಡಿ, 2 ಮೀಟ್ರ್ ಅಂದರೆ 200 ಸೆಂಟಿಮೀಟರ್. ಅಂದರೆ 100ಕ್ಕೆ 2 ಗುಣಿಸ್ತಾರೆ. 200 ಸೆಂಟಿಮೀಟ್ರ್ ಅಂದರೆ 2 ಮೀಟ್ರ್. 1 ಮೀಟ್ರ್ ಅಂದರೆ 100 ಆದರೆ 2 ಮೀಟ್ರ್ ಅಂದರೆ 200. 400 ಸೆಂಟಿಮೀಟ್ರ್ ಅಂದರೆ 4 ಮೀಟ್ರ್. 500 ಸೆಂಟಿಮೀಟ್ರ್ ಅಂದರೆ 5 ಮೀಟರ್. 700 ಸೆಂಟಿಮೀಟ್ರ್ ಅಂದರೆ 7 ಮೀಟರ್. ಗೊತ್ತಾಯ್ತಲ್ವಾ? ಈಗ ನೋಡಿ, ಇಲ್ಲಿ 204 ಸೆಂಟಿಮೀಟ್ರ್ ಇದೆ. ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಇಲ್ಲಿ 204 ಸೆಂಟಿಮೀಟ್ರ್ ಇದೆ, ಅದಕ್ಕೆ ಸರಿ ಹೊಂದುವಂಥದ್ದು 204 ಅಂದರೆ 200, 100ರ ಸ್ಥಾನದಲ್ಲಿ 2 ಇದೆ ಅಂದರೆ 200 ಸೆಂಟಿಮೀಟ್ರ್ ಅಂದರೆ 2 ಮೀಟರ್. 2 ಮೀಟರ್ 2 ಇದೆ, ಆದರೆ ಬಿಡಿ ಸ್ಥಾನದಲ್ಲಿ 4 ಸೆಂಟಿಮೀಟ್ರ್ ಇರೋದ್ರಿಂದ ಇದು 4. ಇದು ಸರಿಯಾದಂಥ ಉತ್ತರ. ಇನ್ನು 540 ಸೆಂಟಿಮೀಟರ್, 540, 5
100 ಅಂದರೆ 5 ಮೀಟರ್ 40 ಸೆಂಟಿಮೀಟರ್. ಇದು ಸರಿಯಾದಂಥ ಉತ್ತರ. 750 ಸೆಂಟಿಮೀಟರ್. 750 ಎಲ್ಲಿದೆ ಇಲ್ಲಿ? 750 ಇಲ್ಲ, ಅದರ ಬದಲಾಗಿ ಇಲ್ಲೇನಿದೆ 6 ಮೀಟ್ರ್ ಇದೆ. ಆಮೇಲೆ ಇಲ್ಲೊಂದು 150 ಸೆಂಟಿಮೀಟ್ರ್ ಅಂದರೆ ಇಲ್ಲಿ 1 ಮೀಟ್ರ್ ಬರ್ತದೆ. ಇದು 6 ಪ್ಲಸ್ ಇದು 1 ಸೆಂಟಿಮೀಟ್ರ್ 7 ಆಯಿತು. 7 ಮೀಟರ್, ಸಾರಿ ಇದು 1 ಮೀಟರ್. 6 ಪ್ಲಸ್ 1 7 ಮೀಟರ್. ಇದು ಮೇಲಿಂದ 50 ಸೆಂಟಿಮೀಟರ್ ಅಂದರೆ ಇದು ಸರಿಯಾದ ಉತ್ತರ. ಇಲ್ಲಿ ಏನಾಗ್ತದೆ? ಇದು ಪ್ಲಸ್ 1 ಇಲ್ಲಿ ಬರ್ತದೆ ಅಂದರೆ ಪ್ಲಸ್ 1 7 ಸೆಂಟಿಮೀಟರ್. ಇದು 50 ಸೆಂಟಿಮೀಟರ್. 7 ಮೀಟರ್ ಪ್ಲಸ್ 50 ಸೆಂಟಿಮೀಟರ್ ಅಂದರೆ 750 ಸೆಂಟಿಮೀಟರ್. ನೆಕ್ಸ್ಟ್ 240 ಸೆಂಟಿಮೀಟರ್ ಅಂದರೆ 2 ಮೀಟರ್ ಪ್ಲಸ್ 40 ಸೆಂಟಿಮೀಟರ್. ಇದು ಸರಿಯಾದ ಉತ್ತರ. ಇನ್ನು 404 ಸೆಂಟಿಮೀಟರ್. 404 ಅಂದರೆ ಇನ್ನು ಉಳಿದಿರೋದು ಇದು ಒಂದೇ. 404 ಇದೆ, ಆದರೆ ಇಲ್ಲಿ 2 ಮೀಟ್ರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮುಂದೆ 204 ಅಂದರೆ ಇದು 2 ಏನಾಗ್ತದೆ? 100 ಸ್ಥಾನದಲ್ಲಿ ಇದೆ. 200 ಅಂದರೆ 2 ಮೀಟ್ರ್ ಆಯಿತು. 2 ಪ್ಲಸ್ 2 4 ಮೀಟರ್ ಇದಾಯಿತು. ಅಂದರೆ ಇದು ಇಲ್ಲಿ ಬಂತು, ಹೌದಾ? ಆಮೇಲೆ ಇದು 4 ಮೀಟ್ರ್ ಇಲ್ಲಿ ಬಂತು. ಅಂದರೆ 4 ಮೀಟರ್ ನಾವು ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ. ಅಂದರೆ 100ರ ಸ್ಥಾನದಲ್ಲಿ 2 ಇತ್ತಲ್ವಾ, ಅದು 200 ಅಂದರೆ 200 ಸೆಂಟಿಮೀಟ್ರ್ ಅಂದರೆ 2 ಮೀಟ್ರ್ 4 ಮೀಟ್ರ್ ಆಯಿತು. 4 ಮೀಟರ್ 4 ಸೆಂಟಿಮೀಟರ್. ಅರ್ಥ ಆಯ್ತಾ? ಈ ಥರನಾಗಿ ನೀವು ಕನ್ವರ್ಟ್ ಮಾಡಿ ಜೋಡಿಸಬೇಕು. ನೆಕ್ಸ್ಟ್ ಲೆಟಸ್ ಕಂಪೇರ್. ರಿತಿಕಾಳು ವಿವಿಧ ಸರಳುಗಳ ಉದ್ದಗಳನ್ನು ಹೋಲಿಸುತ್ತಿದ್ದಾಳೆ. ಚಿಕ್ಕದು, ದೊಡ್ಡದು, ಚಿಕ್ಕದು, ಸಮ ಚಿಹ್ನೆಗಳನ್ನು ಬಳಸಿ ಅವುಗಳನ್ನ ಹೋಲಿಕೆ ಮಾಡಿ. ನೋಡಿ ಈಗ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಾನಗಳನ್ನು ನಾವು ತುಂಬಬೇಕು. ಮೊದಲನೇದಾಗಿ 456 ಸೆಂಟಿಮೀಟ್ರ್ ಇಕ್ಕು. ಇಲ್ಲಿ ಒಂದು ಚಿಕ್ಕದು ದೊಡ್ಡದನ್ನು ನಾವು ಬರಿಬೇಕು. ಹೇಗೆ ನೋಡಿ, 456 ಸೆಂಟಿಮೀಟ್ರ್ ಅಂದರೆ 4 ಮೀಟರ್ 56 ಸೆಂಟಿಮೀಟ್ರ್. ಇಲ್ಲಿ 5 ಮೀಟ್ರ್ ಇದೆ. 4 ಮೀಟರ್ ಅಂದರೆ ಇದನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಿದಾಗ ಎಷ್ಟಾಯಿತು? 500 ಸೆಂಟಿಮೀಟ್ರ್ ಆಯಿತು, ಅದಲ್ವಾ? 500 ಸೆಂಟಿಮೀಟ್ರ್ ಅಂದರೆ ನಿಮ್ಗೆ ಗೊತ್ತಾಯ್ತು ಈಗ. 500 ಇದು 400ಕ್ಕಿಂತ ದೊಡ್ಡದು, ಅದಕ್ಕೋಸ್ಕರ ಈ ಥರ ಚಿಹ್ನೆ ಹಾಕಬೇಕು, ದೊಡ್ಡದು. ಇನ್ನು 55 ಸೆಂಟಿಮೀಟ್ರ್ 200 ಸೆಂಟಿಮೀಟ್ರ್. ನೋಡಿ 200 ಪ್ಲಸ್ 55 ಅಂದರೆ 255 ಆಯಿತು. ಇಲ್ಲಿ 200 ಪ್ಲಸ್ 54 ಅಂದರೆ 254 ಆಯಿತು. ಅಂದರೆ ಇಲ್ಲಿ 255, ಇದು 254, ಇದು ದೊಡ್ಡದಾಗ್ತದೆ. ಒಂದೇ 1 ಸೆಂಟಿಮೀಟ್ರ್ ಹೆಚ್ಚಾಯಿತು ಇದಕ್ಕಿಂತಲೂ, ಹೌದಲ್ವಾ? ನೆಕ್ಸ್ಟ್ 6 ಮೀಟ್ರ್ 5 ಸೆಂಟಿಮೀಟರ್. 6 ಮೀಟ್ರ್ 50 ಸೆಂಟಿಮೀಟರ್. ನೋಡಿ ಇಲ್ಲಿ ಸೆಂಟಿಮೀಟ್ರ್ 5 ಇದೆ, ಇಲ್ಲಿ 50 ಇದೆ, ಅದಕ್ಕೋಸ್ಕರ ಇದು ದೊಡ್ಡದು. 2 ಮೀಟರ್ 150 ಸೆಂಟಿಮೀಟ್ರ್. ಇಲ್ಲಿ 3 ಮೀಟರ್ 50 ಸೆಂಟಿಮೀಟ್ರ್. ನೋಡಿ ಇಲ್ಲಿ ನಿಮ್ಗೆ ಎಷ್ಟು ಕನ್ಫ್ಯೂಸ್ ಆಗುವಂಗೆ ಕೊಟ್ಟಿದ್ದಾರೆ ಅಂದ್ರೆ 2 ಮೀಟರ್ 150. ಇಲ್ಲಿ ನೋಡಿ 150 ಸೆಂಟಿಮೀಟ್ರ್ ಅಂದರೆ ಇದು 1 ಮೀಟ್ರ್ ಇದೆ, ಇದು ಕೂಡ ಇದಕ್ಕೆ ಸೇರ್ತದೆ. ಅಂದರೆ ಇಲ್ಲಿ 3 ಮೀಟ್ರ್ ಆಯಿತು. 3 ಮೀಟ್ರ್ 50 ಸೆಂಟಿಮೀಟ್ರ್ ಆಯ್ತು ಇದು. ಅದೇ ಥರನಾಗಿ ಇಲ್ಲೂ ಕೂಡ 3 ಮೀಟ್ರ್ 50 ಸೆಂಟಿಮೀಟ್ರ್ ಇದೆ. ಬಟ್ ನಿಮಗೆ ಕನ್ಫ್ಯೂಸ್ ಆಗೋ ಸಲುವಾಗಿ ಏನು ಮಾಡಿದ್ದಾರೆ ಅವರು, ಇಲ್ಲಿ 2 ಮೀಟ್ರ್ ನೀವೇನು ಮಾಡಿಬಿಡ್ತೀರ, ಇದು 2 ಇದೆ, ಇಲ್ಲಿ 3 ಮೀಟ್ರ್ ಇದೆ, ಇದೇ ದೊಡ್ಡದು ಅಂತ ಹಾಕಿಬಿಡ್ತೀರ. ತಪ್ಪು. ಇಲ್ಲಿ 150 ಸೆಂಟಿಮೀಟ್ರ್ ಇರೋದ್ರಿಂದ ಅದನ್ನು ನಾವೇನು ಮಾಡ್ಕೋಬೇಕು, ಇಲ್ಲಿ 1 ಮೀಟ್ರ್ ಸಿಗ್ತದೆ. ಈ 1 ಮೀಟ್ರನ್ನ ಇದಕ್ಕೆ ಸೇರಿಸಬೇಕು. 3 ಮೀಟ್ರ್ ಆಯಿತು. ಪ್ಲಸ್ ಮುಂದೆ 50 ಸೆಂಟಿಮೀಟ್ರ್, ಇದು ಕೂಡ 50 ಸೆಂಟಿಮೀಟ್ರ್ ಇರೋದ್ರಿಂದ ಇದು ಸಮ, ಅಂದರೆ ಸಮ ಚಿಹ್ನೆಯಲ್ಲಿ ಬರ್ತದೆ. ನೆಕ್ಸ್ಟ್ 238 ಸೆಂಟಿಮೀಟರ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿಯೂ ಕೂಡ 138 ಸೆಂಟಿಮೀಟ್ರ್ ಇದೆ. ಅಂದರೆ ಇಲ್ಲೇನಾಯಿತು, 100 ಇರೋದ್ರಿಂದ ಇದು 1 ಮೀಟ್ರ್ ಆಯಿತು. ಇದೊಂದು 2 ಮೀಟ್ರು 238 ಸೆಂಟಿಮೀಟ್ರ್ ಆಯಿತು. ಇದು ಕೂಡ ಸಮ ಚಿಹ್ನೆ ಬರ್ತದೆ. ಅರ್ಥ ಆಯ್ತಲ್ವಾ? ನೋಡಿ ಹೇಳೋದು ಅರ್ಥ ಆಯ್ತಾ? ಇದು 100 ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್. ಅದನ್ನು ನಾವು ಎಲ್ಲನೂ ಸೆಂಟಿಮೀಟ್ರ್ ಒಳಗೆ ಮಾಡಿದರೆ ಇದು 100 ಸೆಂಟಿಮೀಟ್ರ್, ಇದೊಂದು 100 ಸೆಂಟಿಮೀಟ್ರ್. 200 ಪ್ಲಸ್ 38 238 ಆಯಿತು, ಈಕ್ವಲ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವರ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ. ನೋಡಿ ಇಲ್ಲಿ ವಿಶ್ವದ ಅತಿ ಎತ್ತರದ ಪ್ರತಿಮೆಗಳು ಕಾಣಿಸ್ತಾ ಇವೆ ನಿಮಗೆ. ನೋಡಿ ಮೊದಲನೇದಾಗಿ ಇಲ್ಲಿದೆ ಏನಪ್ಪ, 182
ಮೀಟರ್ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇಂಡಿಯಾ, ಏಕತಾ ಪ್ರತಿಮೆ ಭಾರತ. ನೋಡಿ, ಭಾರತದಲ್ಲಿ ಇರತಕ್ಕಂಥ ಏಕತಾ ಪ್ರತಿಮೆ 182 ಮೀಟರ್ ಎತ್ತರದಲ್ಲಿದೆ. ಸೆಕೆಂಡ್ ಒನ್ 128 ಮೀಟರ್ ಸ್ಪ್ರಿಂಗ್ ಟೆಂಪಲ್ ಬುದ್ಧ, ಚೀನಾ. ಚೀನಾದಲ್ಲಿ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಅನ್ನುವಂಥ ಒಂದು ಮೂರ್ತಿ ಇದೆ, ಅದರ ಎತ್ತರ 128 ಮೀಟರ್. ನೆಕ್ಸ್ಟ್ 108 ಮೀಟರ್ ಗುವಾನಿನ್ ಆಫ್ ನಾನ್ಶಾನ್, ಚೀನಾ. ಚೀನಾದಲ್ಲಿರ್ತಕ್ಕಂಥ ನಾನ್ಶಾನ್ನ ಗುವಾನಿನ್ ಅನ್ನುವಂಥ ಒಂದು ಮೂರ್ತಿ 108 ಮೀಟರ್ ಇದೆ. ನೆಕ್ಸ್ಟ್ 93 ಮೀಟರ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, USA. ಲಿಬರ್ಟಿ ಪ್ರತಿಮೆ ಒಂದು USA ಯಲ್ಲಿರ್ತಕ್ಕಂಥದ್ದು 93 ಮೀಟರ್ ಇದೆ. ನೆಕ್ಸ್ಟ್ 91 ಮೀಟರ್ ದ ಮದರ್ಲ್ಯಾಂಡ್ ಕಾಲ್ಸ್, ರಷ್ಯಾ. ಮದರ್ಲ್ಯಾಂಡ್ ಅಂದರೆ ದಿ ಮದರ್ಲ್ಯಾಂಡ್ ಕಾಲ್ಸ್ ರಷ್ಯಾ, ರಷ್ಯಾದಲ್ಲಿರ್ತಕ್ಕಂಥದ್ದು 91 ಮೀಟರ್. ಅತಿ ಚಿಕ್ಕದು ನೋಡಿ 38 ಮೀಟರ್ ಕ್ರಿಸ್ತ್ ದ ರೆಡ್ಮೇರ್, ಬ್ರೆಜಿಲ್. ಕ್ರಿಸ್ತ್ ದಿ ರೆಡಿಮರ್, ಬ್ರೆಜಿಲ್ನಲ್ಲಿರ್ತಕ್ಕಂಥದ್ದು 38 ಮೀಟರ್ ಎತ್ತರದ ಒಂದು ಪ್ರತಿಮೆ. ಇವೆಲ್ಲವುಗಳು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ, ವಿಶ್ವದ ಅತಿ ಎತ್ತರದ ಪ್ರತಿಮೆಗಳು ಇವೆಲ್ಲವುಗಳು. ಗೊತ್ತಾಯ್ತಾ? ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಒಂದು ಪ್ರತಿಮೆಗಳ ಅಳತೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲೆಲ್ಲಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ದೇಶದಲ್ಲಿ, ಚೀನಾದಲ್ಲಿ 2, USA ಒಂದು, ರಷ್ಯಾದಲ್ಲಿ, ಬ್ರೆಜಿಲ್ನಲ್ಲಿ, ಭಾರತದಲ್ಲಿ, ಹೀಗೆ ಎಲ್ಲ ಪ್ರತಿಮೆಗಳ ಒಂದು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡೋಣ, ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಟ್ ಆಫ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್ ಆ್ಯಂಡ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ? ಅಂದರೆ ವಿಶ್ವದ ಅತಿ ಎತ್ತರದ ಪ್ರತಿಮೆಯ ಎತ್ತರ ಮತ್ತು ಲಿಬರ್ಟಿ ಪ್ರತಿಮೆಯ ಎತ್ತರದ ನಡುವಿನ ವ್ಯತ್ಯಾಸ. ಲಿಬರ್ಟಿ ಪ್ರತಿಮೆ 93 ಮೀಟರ್ ಇದೆ. ಹಾಗೆಯೇ ವಿಶ್ವದ ಅತಿ ಎತ್ತರದ ಒಂದು ಪ್ರತಿಮೆ ಏಕತಾ ಪ್ರತಿಮೆ, ಇದು 182 ಮೀಟರ್ ಇದೆ. ನೋಡಿ, ಇದರ ಒಂದು ವ್ಯತ್ಯಾಸವನ್ನು ನಮಗೆ ಹೇಳಿ ಅಂತ ಹೇಳ್ತಾರೆ. ಮೊದಲನೇ ಪ್ರಶ್ನೆ, ಇದನ್ನು ಹೇಗೆ ಮಾಡಬೇಕಪ್ಪ ಅಂದರೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ಯುನಿಟಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇಂಡಿಯಾ 182 ಮೀಟರ್ ಇದೆ. ಇದರಲ್ಲಿ ಈ ಲಿಬರ್ಟಿ ಪ್ರತಿಮೆ ಇದೆ ಅಲ್ವಾ 93 ಮೀಟರ್. ಇದನ್ನು ವ್ಯವಕಲನ ಮಾಡಬೇಕು. ಬಂದ ಉತ್ತರವೇ ಈ ಎರಡೂ ಪ್ರತಿಮೆಗಳ ನಡುವಿನ ವ್ಯತ್ಯಾಸ. ಈಗ ನೋಡಿ, ಮೊದಲನೆಯದಾಗಿ ಸ್ಟ್ಯಾಚ್ಯೂ ಆಫ್ ಯುನಿಟಿ 182 ಮೀಟರ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ 93 ಮೀಟರ್. ಡಿಫ್ರೆನ್ಸ್ ಎಷ್ಟಿದೆ ನೋಡೋಣ. 2ರಲ್ಲಿ 3 ಹೋಗೋದಿಲ್ಲ, ಕ್ಯಾರಿ ತಗೋತೀವಿ. ನೆಕ್ಸ್ಟ್ 12ರಲ್ಲಿ 3 ಹೋದರೆ ಎಷ್ಟು ಬಂತು? 9. ನೆಕ್ಸ್ಟ್ 8ರಲ್ಲಿ 10 ಹೋಗೋದಿಲ್ಲ, ಕ್ಯಾರಿ ತಗೋತೀವಿ. 18ರಲ್ಲಿ 10 ಹೋದರೆ 8, 1ರಲ್ಲಿ 1 ಹೋದರೆ 0. 89 ಮೀಟರ್ ವ್ಯತ್ಯಾಸ. ಗೊತ್ತಾಯ್ತಾ? 89 ಮೀಟರ್ ವ್ಯತ್ಯಾಸ. ಸೊ ದ ಡಿಫ್ರೆನ್ಸ್ ಈಸ್ 89 ಮೀಟರ್. ಗೊತ್ತಾಯ್ತಾ? ಈಗ ನೆಕ್ಸ್ಟ್, ಐಡೆಂಟಿಫೈ ದ ಸ್ಟ್ಯಾಚ್ಯೂಸ್ ಹೂಸ್ ಹೈಟ್ಸ್ ಹ್ಯಾವ್ ದ ಲೀಸ್ಟ್ ಡಿಫ್ರೆನ್ಸಸ್. ಎತ್ತರದಲ್ಲಿ ಅತಿ ಕಡಿಮೆ ವ್ಯತ್ಯಾಸವಿರುವ ಪ್ರತಿಮೆಗಳನ್ನು ಗುರುತಿಸಿ. ಅಂದರೆ ಎತ್ತರದಲ್ಲಿ ಯಾವುಗಳ ನಡುವೆ ವ್ಯತ್ಯಾಸ ಅತಿ ಕಡಿಮೆ ಇದೆ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ಪ್ರತಿಮೆಗಳ ನಡುವೆ ವ್ಯತ್ಯಾಸ ಎಷ್ಟೆಷ್ಟು ಕಡಿಮೆ ಇದೆ ಅನ್ನೋದನ್ನು ತಿಳಿಯುತ್ತಾ ಹೋಗೋಣ. ಎತ್ತರದಲ್ಲಿ ಕಡಿಮೆ ಇರತಕ್ಕಂಥ ಒಂದು ಪ್ರತಿಮೆಗಳ ವ್ಯತ್ಯಾಸವನ್ನು ಗುರುತಿಸಿರಿ ಅಂತ ಹೇಳ್ತಾರೆ. ಅಂದರೆ ಬಿ ಭಾಗದಲ್ಲಿ ನೋಡೋಣ. ಮೊದಲನೇದಾಗಿ ಒಂದೊಂದಾಗಿ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಚ್ಯೂ ಆಫ್ ಯುನಿಟಿ ಆ್ಯಂಡ್ ಸ್ಪ್ರಿಂಗ್ ಟೆಂಪಲ್ ಬುದ್ಧ. ಮೊದಲನೇದಾಗಿ ಪ್ರಥಮವಾಗಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಆಫ್ ಯುನಿಟಿ ಈ ಒಂದು ಪ್ರತಿಮೆಯ ಎತ್ತರ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಬುದ್ಧನ ಒಂದು ಪ್ರತಿಮೆಯ ಎತ್ತರ, ಇವುಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. 2ರಲ್ಲಿ 8 ಹೋಗೋದಿಲ್ಲ, ಅದಕ್ಕೋಸ್ಕರ 12 ತೊಗೋತೀವಿ. ಕೈಲ 12ರಲ್ಲಿ 8 ಹೋದರೆ 4, 8ರಲ್ಲಿ 3 ಹೋದರೆ 5, 1 0 0 54 ಆಯಿತು. ನೆಕ್ಸ್ಟ್ ನೋಡಿ 54 ಮೀಟರ್. ಇನ್ನು ಎರಡನೇದಾಗಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಗಾನಿಯನ್ ಆಫ್ ನಾನ್ಶಾನ್. ಅಂದರೆ ನೋಡಿ, ಈ ಸ್ಪ್ರಿಂಗ್ ಟೆಂಪಲ್ ಬುದ್ಧನ ಒಂದು ಟೆಂಪಲ್ ಮತ್ತು ಗಾನಿಯನ್ ನಾನ್ಶಾನ್ ಈ ಒಂದು ಎರಡು ಪ್ರತಿಮೆಗಳ ವ್ಯತ್ಯಾಸ. 8ರಲ್ಲಿ 8 ಹೋದರೆ 0, 2ಕ್ಕೆ 2 0 20 ಮೀಟರ್. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಗಾನಿಯನ್ ಆಫ್ ನಾನ್ಶಾನ್ ಆ್ಯಂಡ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಈ ಒಂದು
ಲಿಬರ್ಟಿಯಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂನ ಅಳತೆ ಮತ್ತು ಗಾನಿಯನ್ ನಾನ್ಷನ್ನ ಅಳತೆ, ಈ ಒಂದು ಎರಡನ್ನೂ ವ್ಯತ್ಯಾಸವನ್ನು ನೋಡಿದಾಗ 8ರಲ್ಲಿ 3 ಹೋದರೆ 5, 10ರಲ್ಲಿ 9 ಹೋದರೆ 1, 0, 15 ಮೀಟರ್, 15 ಮೀಟ್ರ್ ಉಳಿತು. ಇನ್ನು ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ್ಯಂಡ್ ದ ಮದರ್ಲ್ಯಾಂಡ್, ಇದರಲ್ಲಿ 3ರಲ್ಲಿ 1 ಹೋದರೆ 2, 9ರಲ್ಲಿ 9 ಹೋದರೆ 0, ಅಂದರೆ 2 ಮೀಟರ್. ಇನ್ನು ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಮದರ್ಲ್ಯಾಂಡ್ ಕಾಲ್ಸ್ ಆ್ಯಂಡ್ ಕ್ರಿಸ್ಟ್ ದ ರೆಡ್ಮೀಸ್. ನೋಡಿ 91, 38, 11ರಲ್ಲಿ 8 ಹೋದರೆ 3, 9ರಲ್ಲಿ 4 ಹೋದರೆ 5, 53 ಮೀಟರ್. ಸೊ ಈಗ ನಾವು ಪ್ರತಿಯೊಂದು ಒಂದು ಪ್ರತಿಮೆಗಳ ವ್ಯತ್ಯಾಸವನ್ನು ನೋಡ್ತಾ ಬಂದಿದ್ದೇವೆ. ಇವುಗಳಲ್ಲಿ ಅತಿ ಕಡಿಮೆ ಇರುವಂಥದ್ದು ಯಾವುದಪ್ಪ ಅಂದ್ರೆ 54 ಮೀಟ್ರ್ ಇದೆ ಮೊದಲನೇದು, 20 ಮೀಟ್ರ್, 15 ಮೀಟ್ರ್, 2 ಮೀಟರ್, 53 ಮೀಟರ್. ವ್ಯತ್ಯಾಸ ಕಡಿಮೆ ಇರೋದು 2 ಮೀಟರ್. ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ್ಯಂಡ್ ದ ಮದರ್ಲ್ಯಾಂಡ್ ಕಾಲ್ಸ್. ಸೊ ದ ಹೈಟ್ಸ್ ಆಫ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ್ಯಂಡ್ ದ ಮದರ್ಲ್ಯಾಂಡ್ ಕಾಲ್ಸ್ ಇಸ್ ದ ಲೀಸ್ಟ್, ಅಂದರೆ ತುಂಬ ಕಡಿಮೆ ವ್ಯತ್ಯಾಸವನ್ನು ಅದು ಹೊಂದಿದೆ. ಗೊತ್ತಾಯ್ತಾ? ಇದು ಪ್ರಶ್ನೆ ಬಿ. ಈ ಒಂದು ಪ್ರಶ್ನೆಯ ಉತ್ತರ. ಎಲ್ಲ ಪ್ರತಿಯೊಂದು ಪ್ರತಿಮೆಗಳ ವ್ಯತ್ಯಾಸವನ್ನು ನಾವು ಕಂಡುಕೊಂಡಾಗ ಅತಿ ಕಡಿಮೆ ವ್ಯತ್ಯಾಸವನ್ನು ಹೊಂದಿರೋದು ನಮಗೆ ಈಸಿಯಾಗಿ ಸಿಗ್ತದೆ. ಈ ರೀತಿಯಾಗಿ ಅದನ್ನು ಬಿಡಿಸ್ಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ಐಡೆಂಟಿಫೈ ದ ಸ್ಟ್ಯಾಚ್ಯೂಸ್ ಹೂಸ್ ಹೈಟ್ಸ್ ಹ್ಯಾವ್ ದ ಲಾರ್ಜೆಸ್ಟ್ ಡಿಫ್ರೆನ್ಸ್. ಎತ್ತರದಲ್ಲಿ ಅತಿ ಹೆಚ್ಚು ವ್ಯತ್ಯಾಸವಿರುವ ಪ್ರತಿಮೆಗಳನ್ನು ಗುರುತಿಸಿ. ನೋಡಿ, ಎತ್ತರದಲ್ಲಿ ಅತಿ ಹೆಚ್ಚು ವ್ಯತ್ಯಾಸವಿರುವ ಪ್ರತಿಮೆ. ಈ ಎಲ್ಲ ಒಂದು ಮೂರ್ತಿಗಳನ್ನು ನೋಡಿದಾಗ ಎತ್ತರದಲ್ಲಿ ಅತಿ ಹೆಚ್ಚು ವ್ಯತ್ಯಾಸವಿರುವುದು ಯಾವುದು ಈಗ ನಾವು ನೋಡಿದ್ದೀವಿ. ಅದರ ಪ್ರಕಾರ ಏನಪ್ಪ ಅಂದ್ರೆ ನೋಡಿ, ದ ಹೈಟ್ಸ್ ಆಫ್ ಸ್ಟ್ಯಾಚ್ಯೂ ಆಫ್ ಯುನಿಟಿ, ಕ್ರಿಸ್ಟ್, ದ ರೆಡ್ಮಿಯರ್ ಹ್ಯಾವ್ ದ ಲಾರ್ಜೆಸ್ಟ್ ಡಿಫ್ರೆನ್ಸಸ್. ಅಂದರೆ ದ ಹೈಟ್ ಸ್ಟ್ಯಾಚ್ಯೂ ಆಫ್ ಯುನಿಟಿ, ಕ್ರಿಸ್ಟ್, ದ ರೆಡ್ಮಿಯರ್ ಹ್ಯಾವ್ ದ ಲಾರ್ಜೆಸ್ಟ್ ಡಿಫ್ರೆನ್ಸ್. ಕ್ವಶನ್ ನಂಬರ್ ಡಿ ನೋಡಿ, ದ ಹೈಟ್ ಆಫ್ ಸ್ಟ್ಯಾಚ್ಯೂಸ್ ವಿಲ್ ಬಿ ಈಕ್ವಲ್ ಟು ದ ಹೈಟ್ ಆಫ್ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇಫ್ ಇಟ್ ಈಸ್ ಡಬಲ್ಡ್. ಯಾವ ಪ್ರತಿಮೆಯ ಎತ್ತರವನ್ನು ದ್ವಿಗುಣಗೊಳಿಸಿದರೆ ಆ ಎತ್ತರವು ಏಕತಾ ಪ್ರತಿಮೆಯ ಎತ್ತರಕ್ಕೆ ಸಮ ಆಗ್ತದ. ನೋಡಿ, ಇಲ್ಲಿರ್ತಕ್ಕಂತಹ ಯಾವ ಒಂದು ಪ್ರತಿಮೆಯ ಎತ್ತರವನ್ನು ದ್ವಿಗುಣಗೊಳಿಸಿದರೆ ಅಂದರೆ ಡಬಲ್ ಮಾಡಿದರೆ ಈ ಒಂದು ಏಕತಾ ಪ್ರತಿಮೆ ಇದೆಯಲ್ಲ 182 ಅದಕ್ಕೆ ಸಮ ಆಗ್ತದ ಅಂತ ಕೇಳ್ತಾರೆ. ನೋಡಿ, ಯಾವುದನ್ನು ನಾವು ಇಂಟು 2 ಇಲ್ಲಿರ್ತಕ್ಕಂಥ ಅಳತೆಗೆ ಪ್ರತಿಯೊಂದಕ್ಕೂ ಇಂಟು 2 ಮಾಡಿದಾಗ ಉತ್ತರ 182 ಬರಬೇಕು. ಅಂದಾಗ ಮಾತ್ರ ಅದು ಡಿ ಆನ್ಸರ್ ಆಗ್ತದೆ. ನೋಡಿ, ಈಗ ಇಲ್ಲಿ ನಾವು ನೋಡೋ ಪ್ರಕಾರ ಏನಪ್ಪ ಅಂದ್ರೆ ದ ಹೈಟ್ ಆಫ್ ದ ಮದರ್ಲ್ಯಾಂಡ್ ಕಾಲ್ಸ್ ವಿಲ್ ಬಿ ಈಕ್ವಲ್ ಟು ದ ಹೈಟ್ ಆಫ್ ಯುನಿಟಿ ಇಫ್ ಇಟ್ ಈಸ್ ಡಬಲ್. ನೋಡಿ, ಮದರ್ಲ್ಯಾಂಡ್ನಲ್ಲಿ ಅಂದರೆ 91 ಮೀಟ್ರ್ ಇದೆ. ಮದರ್ಲ್ಯಾಂಡ್ ಕಾಲ್ಸ್ ರಷ್ಯಾ, ಇದು 91ಗೆ ನಾವು ಇಂಟು 2 ಮಾಡಿದಾಗ 182 ಬರ್ತದೆ. 182 ಅಂದರೆ ಏಕತಾ ಪ್ರತಿಮೆಗೆ ಅಳತೆಗೆ ಸಮ ಆಗ್ತದೆ. ನೋಡಿ, 91 ಇಂಟು 2 182 ಅಂದರೆ ಏಕತಾ ಪ್ರತಿಮೆ ಅಳತೆ 182 ಮೀಟರ್ ಇದೆ. ಹಾಗೆ ಅದಕ್ಕೋಸ್ಕರ ಡಿ ಆನ್ಸರ್ ಯಾವುದು? ದ ಮದರ್ಲ್ಯಾಂಡ್ ಕಾಲ್ಸ್ ರಷ್ಯಾ. 91 ಇಂಟು 2 ಮಾಡಬೇಕು. ಗೊತ್ತಾಯ್ತಲ್ವಾ? ಇನ್ನು ನೆಕ್ಸ್ಟ್ ಮೆಜರಿಂಗ್ ಲಾಂಗ್ ಡಿಸ್ಟೆನ್ಸ್, ದೀರ್ಘ ದೂರಗಳನ್ನು ಅಳೆಯುವುದು. ನೀವು ದೀರ್ಘ ದೂರಗಳನ್ನು ಅಳೆಯಬಹುದಾದ ಕೆಲವು ವಿಧಾನಗಳು ಇಲ್ಲಿವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಲಾಂಗ್ ಟೇಪ್. ಅಂದರೆ ಬಹಳಷ್ಟು ದೂರವನ್ನು ಈ ಒಂದು ರೌಂಡಾಗಿ ಕಾಣ್ತಿರ್ತಕ್ಕಂಥ ಟೇಪ್ನಲ್ಲಿ ಇಲ್ಲಿದೆ ನೋಡಿ, ಈ ಒಂದು ಭಾಗವನ್ನು ಹಿಡಿದು ಎಳೆದಾಗ ಅದರಲ್ಲಿರ್ತಕ್ಕಂಥ ಅಳತೆ ಪಟ್ಟಿ ಹೊರಗಡೆ ಬರ್ತದೆ. ಅಂದರೆ ಎಷ್ಟು ಉದ್ದ 100 ಮೀಟರ್, 200 ಮೀಟರ್, ಈ ರೀತಿಯಾಗಿ ಅಳತೆ ಪಟ್ಟಿ ಇದರಲ್ಲಿ ಇರ್ತದೆ. ಅದನ್ನು ನಾವು ದೂರವನ್ನು ಅಳೆಯಲಿಕ್ಕೆ ಇದನ್ನು ಬಳಸಲಾಗುತ್ತದೆ. ಇನ್ನು ಸೆಕೆಂಡ್ ಒನ್ ರೋಡೋಮೀಟರ್, ಅಳತೆ ಚಕ್ರ. ಅಂದರೆ ರಸ್ತೆಯಲ್ಲಿ ನಾವು ಇದನ್ನು ಕೈಯಿಂದ ಹಿಡಿದು ನಡೀತಾ ಹೋದರೆ ಅದರಲ್ಲಿ ಅದು ಎಷ್ಟು ಸಲ ತಿರುಗ್ತದಲ್ಲ ಅಷ್ಟು ಎಷ್ಟು ಇದೆ ಅನ್ನೋದನ್ನು ಅಳತೆ ಅದರಲ್ಲಿ ಸಂಖ್ಯೆಯನ್ನು ತೋರಿಸ್ತಾ ಹೋಗ್ತದೆ. 1 ರೌಂಡ್ ಆದರೆ 1 ಮೀಟರ್, 1 ಸೆಂಟಿಮೀಟ್ರ್, 2 ರೌಂಡ್ ಆದರೆ 2 ಸೆಂಟಿಮೀಟ್ರ್. ಈ ಥರ ಆ ಒಂದು ಚಕ್ರ ತಿರುಗಿದಾಗೆ
ಅಲ್ಲಿ ಸಂಖ್ಯೆಯನ್ನು, ಅದು ಎಷ್ಟು ನಾವು ದೂರ ನಡೀತೀವಲ್ಲ ಅಲ್ಲಿಂದ ನಾವು ಬಂದಿರತಕ್ಕಂಥ ಸ್ಥಳದಿಂದ ಇಲ್ಲಿಯವರೆಗೆ ಎಷ್ಟು ದೂರ ಆಯಿತು ಅನ್ನೋದನ್ನು ಅದು ಅಲ್ಲಿಯೇ ಸಂಖ್ಯೆಯನ್ನು ತೋರಿಸ್ತದ. ಇನ್ನು ರೇಂಜ್ ಫೈಂಡರ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೊಂಥರ ವಿಡಿಯೋ ಕ್ಲಿಪ್ ಥರ ಇದೆ. ಇದರಲ್ಲಿ ನಾವು ನೋಡಿದಾಗ ನಾವು ಯಾವ ವಸ್ತುವನ್ನು ದೂರಿಂದ ನೋಡ್ತಾ ಇರ್ತೀವಲ್ವ ಅದರ ಮೇಲೆ ಸರಿಯಾಗಿ ಅದು ಪಾಯಿಂಟ್ ಮಾಡಿ ಏನಾಗ್ತದೆ, ನಾವು ನಿಂತಿರುವಂಥ ಸ್ಥಳದಿಂದ ಅದು ಎಷ್ಟು ದೂರ ಇದೆ ಅನ್ನೋದನ್ನು ಮೀಟರ್ನಲ್ಲಿ, ಸೆಂಟಿಮೀಟರ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ರೇಂಜ್ ಫೈಂಡರ್ ಕೊಡ್ತದೆ. ಗೊತ್ತಾಯ್ತಾ? ಬಹಳಷ್ಟು ದೂರ ಇರ್ತಕ್ಕಂಥ ಅಳತೆಯನ್ನು ನಾವು ಈಸಿಯಾಗಿ ಇದರಿಂದ ಗುರುತಿಸಬಹುದು. ರೇಂಜ್ ಫೈಂಡರ್ ಬಹಳಷ್ಟು ದೂರವನ್ನು ಅಳೆಯಲಿಕ್ಕೆ ಬಹಳಷ್ಟು ಉಪಯೋಗಕಾರಿ. ಹಾಗೆ ಲೇಸರ್ ಡಿಸ್ಟೆನ್ಸ್ ಮೀಟರ್ ಅಂದರೆ ಇದೇನು ಮಾಡ್ತದಪ್ಪ ಅಂದ್ರೆ ಬೆಳಕು ನೋಡಿ, ಕೈಯಲ್ಲಿ ಒಂದು ರಿಮೋಟ್ ಥರ ಇರ್ತದೆ, ಇಲ್ಲಿ ಬೆಳಕು ಕಾಣಿಸ್ತಿದೆಯಲ್ಲ, ಈ ಥರ ಒಂದು ಲೇಸರ್ ಬೆಳಕು ನಾವು ನಿಂತಿರುವಂಥ ಸ್ಥಳದಿಂದ ಅದನ್ನು ನಾವು ಬೆಳಕನ್ನು ಬಿಟ್ಟಾಗ ಅದು ಯಾವ ಪಾಯಿಂಟಿಗೆ ಹೋಗಿ ಬೀಳ್ತದಲ್ಲ ಅಲ್ಲಿರ್ತಕ್ಕಂಥ ಒಂದು ಬೆಳಕು ನಾವಿರ್ತಕ್ಕಂಥ ಸ್ಥಳದಿಂದ ಎಷ್ಟು ದೂರ ಇದೆ ಆ ಒಂದು ವಸ್ತು ಅನ್ನೋದನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರಿಮೋಟ್, ಈ ಚಿತ್ರದಲ್ಲಿನೇ ಅದು ತೋರಿಸ್ತದೆ. ಅದಿರ್ತಕ್ಕಂತಹ ದೂರ ಸಂಪೂರ್ಣ ಮಾಹಿತಿಯನ್ನು ಸೆಂಟಿಮೀಟರ್, ಮೀಟರ್ನಲ್ಲಿ ಈ ಲೇಸರ್ ದೂರ ಮೀಟರ್ ಇದರಲ್ಲಿನೇ ತೋರಿಸ್ತದೆ. ನೋಡಿ, ಇಲ್ಲಿ ನಾವು ಕೇವಲ ವಿಡಿಯೋ ಅಂದರೆ ಆ ಒಂದು ಪಾಯಿಂಟನ್ನು ಟ್ರೇಸ್ ಮಾಡಿ ನೋಡ್ಬೋದು. ಆದರೆ ಇಲ್ಲಿ ಲೇಸರನ್ನು ಕೂಡ ಅದರ ಮೇಲೆ ಬಿಟ್ಟು ಅದರ ಒಂದು ದೂರ ಕರೆಕ್ಟಾಗಿ ಪಾಯಿಂಟ್ ಎಲ್ಲಿ ಇದೆ ಅನ್ನೋದನ್ನು ಕೂಡ ನಮ್ಮ ಕೈಯಲ್ಲಿನೇ ನಾವು ನೋಡಬಹುದು. ಈ ತೆರನಾಗಿ ನಾವು ದೀರ್ಘ ದೂರಗಳನ್ನು ಅಳೆಯಲಿಕ್ಕೆ ಬಳಸುವಂಥ ಹೊಸ ಸಾಧನಗಳು, ಕೆಲವೊಂದಿಷ್ಟು ವಿಧಾನಗಳು ಇಲ್ಲಿವೆ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಲೆಟಸ್ ಡು, ನಾವು ಮಾಡೋಣ. ನಿಮ್ಮ ಶಾಲೆಯ ಆಟದ ಮೈದಾನದಲ್ಲಿ ಅಥವಾ ನಿಮ್ಮ ಶಾಲೆಯ ಸುತ್ತಮುತ್ತಲಿನ ಯಾವುದಾದ್ರೂ ಸ್ಥಳದಲ್ಲಿ ಲಾಂಗ್ ಟೇಪನ್ನು ಬಳಸಿ 100 ಮೀಟರ್ 200 ಮೀಟರ್ ಅಳತೆ ಮಾಡಿ. ಈ ಬಿಂದುಗಳನ್ನು ಗುರುತಿಸಿ ಸರಳ ರೇಖೆಯನ್ನು ಎಳೆಯಿರಿ. ರೇಖೆಗಳ ಮೇಲೆ ನಡೆಯಿರಿ. ಹೆಜ್ಜೆಗಳ ಸಂಖ್ಯೆಯನ್ನು ಎಣಿಸಿರಿ. ನಿಮ್ಮ ಸುತ್ತಲಿನ ಕನಿಷ್ಠ 3 ಸ್ಥಳಗಳಿಗೆ ದೂರವನ್ನು ಕಂಡುಹಿಡಿಯಲು ತೆಗೆದುಕೊಂಡ ಹೆಜ್ಜೆಗಳ ಸಂಖ್ಯೆ, ನಡೆದಾಡಿದ ದೂರ, ನಡುವಿನ ಈ ಸಂಬಂಧವನ್ನು ಬಳಸಿ ಸಾಧ್ಯವಾದಲ್ಲೆಲ್ಲ ನಡೆದು ಹೆಜ್ಜೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲದಿದ್ದರೆ ದೂರವನ್ನು ಕಂಡುಹಿಡಿಯಲು ಮತ್ತು ಹೆಜ್ಜೆಗಳ ಸಂಖ್ಯೆಯನ್ನು ಅಂದಾಜು ಮಾಡಿ. ಅಂದರೆ ನಿಮ್ಮ ಒಂದು ಆಟದ ಮೈದಾನದಲ್ಲಿ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ಒಂದು 100 ಮೀಟರ್ ಅಥವಾ 200 ಮೀಟರ್ ಅಳತೆಯನ್ನು ಗೆರೆಯನ್ನು ಎಳಿಬೇಕು ನೀವು ನಿಂತಿರುವಂಥ ಬಿಂದುವಿನಿಂದ. ಅದರ ಮೇಲೇ ಹೆಜ್ಜೆಯನ್ನು ಏನು ಮಾಡಬೇಕು, ನಡೀತಾ ಹೋಗಬೇಕು. ಅದು ಎಷ್ಟು ದೂರ ಇದೆ ಹೆಜ್ಜೆಗಳನ್ನು ಎಣಿಸಬೇಕು ಅಂತ ಹೇಳ್ತಾರೆ. ಹೆಜ್ಜೆಗಳನ್ನ ಅಂದಾಜು ಮಾಡಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಮನೆಯಿಂದ ಅತ್ಯಂತ ಹತ್ತಿರದ ಅತ್ಯಂತ ದೂರದ ಸ್ಥಳಗಳನ್ನು ಗುರುತಿಸಿ ಬರೆಯಿರಿ. ನಿಮ್ಮ ಮನೆಯಿಂದ ಎಷ್ಟು ದೂರ ಇರ್ಬೋದು? ಒಂದು ಬುಕ್ ಶಾಪ್ ಇರ್ಬೋದು. ಹತ್ತಿರದ ಸ್ಥಳ ಯಾವುದಿರ್ಬೋದು? ಒಂದು ಗ್ರಂಥಾಲಯ, ಹೌದಾ? ಇದು ಎಷ್ಟು ದೂರ ಇರ್ಬೋದು? ದೂರ ಅಂದರೆ 100 ಸ್ಟೆಪ್ಸ್, 500 ಮೀಟರ್ ಅಥವಾ ಒಂದು 1000 ಸ್ಟೆಪ್ಸ್ ಇರ್ಬೋದು. 1000 ಸ್ಟೆಪ್ಸ್ ಹೆಜ್ಜೆಗಳಾಗ್ಬೋದು, ಅಂದರೆ 500 ಮೀಟರ್. ನೆಕ್ಸ್ಟ್, ಮೇಲೆ ಪಡೆದ ದೂರಗಳನ್ನು ಏರಿಕೆ ಕ್ರಮದಲ್ಲಿ ಪಡೆಯಿರಿ. ಅಂದರೆ ಏರಿಕೆ ಕ್ರಮದಲ್ಲಿ ನೋಡಿ, ಪಾರ್ಕ್, ಟೆಂಪಲ್, ಲೈಬ್ರರಿ, ಬುಕ್ ಶಾಪ್. ನಮ್ಮ ಮನೆಯಿಂದ ಏನು ಮಾಡ್ಬೋದು ನಾವು? ಪಾರ್ಕ್ ಸಮೀಪ ಇದೆ, ಅದಕ್ಕೂ ಸ್ವಲ್ಪ ದೂರ ಟೆಂಪಲ್ ಇದೆ, ಅದಕ್ಕೂ ಸ್ವಲ್ಪ ದೂರ ಲೈಬ್ರರಿ, ಅದಕ್ಕಿಂತಲೂ ತುಂಬ ದೂರ ಬುಕ್ ಶಾಪ್. ಈ ಥರ ನಮ್ಮ ಒಂದು ಮನೆಯಿಂದ ಇರ್ತಕ್ಕಂಥ ದೂರಗಳು. ನೆಕ್ಸ್ಟ್, ಸಿ ಕ್ವೆಶನ್. ನೇಮ್ ಎ ಲೊಕೇಶನ್ ದಟ್ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ 1000 ಮೀಟರ್ ಫ್ರಾಮ್ ಯುವರ್ ಹೋಮ್. ನಿಮ್ಮ ಮನೆಯಿಂದ 1000 ಮೀಟರ್ಗೆ ಸಮಾನ, ಅದಕ್ಕಿಂತ ಹೆಚ್ಚು ದೂರದಲ್ಲಿರ್ತಕ್ಕಂಥ ಸ್ಥಳಗಳನ್ನು ಹೆಸರಿಸಿ. ನೀವು ನಿಮ್ಮ ಮನೆಯಿಂದ ಎಷ್ಟೆಷ್ಟು 1000 ಮೀಟರ್ಗೆ ಸಮನಾಗಿರ್ತಕ್ಕಂಥದ್ದು ಎಷ್ಟು ದೂರ ಇದೆ ಅನ್ನೋದನ್ನು ನೀವಿಲ್ಲಿ ಅವುಗಳ ಸ್ಥಳಗಳನ್ನು, ಹೆಸರುಗಳನ್ನು ಬರೀಬಹುದು. ನೆಕ್ಸ್ಟ್, ಇಲ್ಲಿ ನೋಡಿ, ಲೆಟ್ ಅಸ್ ಎಕ್ಸ್ಪ್ಲೋರ್. ವೆನ್ ವಿ ವಾಕ್ 1000 ಮೀಟರ್ ವಿ ಸೇ ವಿ ಹ್ಯಾವ್ ವಾಕ್ಡ್ 1 ಕಿಲೋಮೀಟರ್. 1000 ಮೀಟರ್ ಈಕ್ವಲ್ ಟು 1 ಕಿಲೋಮೀಟರ್. ನೋಡಿ, ನಾವು ಇದುವರೆಗೂ ಏನು ಅಭ್ಯಾಸ ಮಾಡಿದ್ದೀವಿ ಅಂದರೆ 100 ಸೆಂಟಿಮೀಟರ್ ಆದಾಗ 1 ಮೀಟ್ರ್ ಆಗ್ತಿತ್ತು. ಈಗ 1000 ಮೀಟ್ರ್ ಆದರೆ 1 ಕಿಲೋಮೀಟ್ರ್. ಅಂದರೆ ನಾವು ನಡೆದಿರ್ತಕ್ಕಂಥ ದೂರ, ಅಂದರೆ ನಾವು 1000 ಮೀಟ್ರ್ ನಡೆದಾಗ 1 ಕಿಲೋಮೀಟ್ರ್ ನಡೆದಿದ್ದೇವೆ ಅಂತ ಹೇಳ್ತೀವಿ. ಇದುವರೆಗೂ ನಾವೇನು ಮಾಡಿದ್ದೀವಿ? 100 ಸೆಂಟಿಮೀಟ್ರ್ ಆದರೆ 1 ಮೀಟ್ರ್.
ಇಲ್ಲಿ 1000 ಮೀಟ್ರ್ ಅಂದರೆ 1 ಕಿಲೋಮೀಟರ್. ನೋಡಿ, ಕಿಲೋ ಅಂದರೆ 1000. ಈ ಏಕಮಾನವನ್ನು ದೀರ್ಘ ದೂರಗಳನ್ನು ಅಳೆಯಲು ಬಳಸಲಾಗುತ್ತದೆ. ಇಲ್ಲೊಂದು ನೋಡಿ, ಒಂದು ಹಗ್ಗ ಇದೆ. ಹಗ್ಗ 1000 ಮೀಟ್ರ್ ಇದೆ ಅಂದರೆ 1 ಕಿಲೋಮೀಟ್ರ್. 1000 ಮೀಟ್ರ್ ಅಂದರೆ 1 ಕಿಲೋಮೀಟ್ರ್. ಅದೇ ಒಂದು 100 ಮೀಟ್ರ್ ಇತ್ತಂದರೆ 1000 ಆಗಬೇಕಂದ್ರೆ ಎಷ್ಟು ಆಗಬೇಕದು? ಇಲ್ಲಿ ಬಂದಿದೆ. 1000 ಆಗಬೇಕಂದ್ರೆ 100ಕ್ಕೆ 10 ಗುಣಿಸ್ತೀವಿ ನಾವು. 100ಕ್ಕೆ 10 ಗುಣಿಸಿದಾಗ ಎಷ್ಟಾಯಿತು? 1000 ಮೀಟ್ರ್ ಆಯಿತು. ಇನ್ನು 10 ಮೀಟ್ರ್ ಹಗ್ಗವನ್ನು ತೆಗೆದಾಗ 1000 ಆಗಬೇಕಂದ್ರೆ 100 ಮೀಟ್ರ್ ಅದಕ್ಕೆ ಇಂಟು ಆಗಬೇಕು. 10 ಇಂಟು 100. ಇನ್ನು 200 ಮೀಟ್ರ್ 200 ಮೀಟರ್ದ ಒಂದು ತುಕಡಿಗಳು ಇದ್ದಾಗ ಏನಾಗ್ತದೆ? ಎಷ್ಟು ಆಗ್ತವೆ? 5 ಸೇರಿಸಿದಾಗ ಮಾತ್ರ 1000 ಆಗ್ತದೆ. 500 2 ಸೇರಿಸಿದಾಗ ಮಾತ್ರ 1000 ಮೀಟರ್ ಆಗ್ತದೆ. 250 ಮೀಟರ್ ಅಂದರೆ 4. 250 ಮೀಟ್ರದ್ದು 4 ಸೇರಿಸಬೇಕು 1000 ಆಗಬೇಕಾದ್ರೆ, ಹೌದಲ್ವಾ? ಅಂದಾಗ ಮಾತ್ರ 1000 ಮೀಟ್ರದ ಹಗ್ಗ ಆಗ್ತದೆ. ಗೊತ್ತಾಯ್ತಲ್ವಾ? ಈ ತೆರನಾಗಿ ಈ ಬಾಕ್ಸನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್, ಕಿಲೋಮೀಟರ್ ರೇಸ್. ಶೀನಾ ಮತ್ತು ಜೆನ್ನಿಫರ್ 3 ಕಿಲೋಮೀಟರ್ ಓಟವನ್ನು ಆಯೋಜಿಸಲು ಸಹಾಯ ಮಾಡುತ್ತಿದ್ದಾರೆ. ಓಟದ ವ್ಯವಸ್ಥೆಗಳಲ್ಲಿ ಅವರಿಗೆ ಸಹಾಯ ಮಾಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ? ಪ್ರತಿ 500 ಮೀಟರ್ ನಂತರ ನೀರಿನ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಬೇಕು. ಎಷ್ಟು ನೀರಿನ ಕೇಂದ್ರಗಳನ್ನು ಸ್ಥಾಪಿಸಬೇಕು? ಆರಂಭಿಕ ಸ್ಥಳದಿಂದ ಯಾವ ಸ್ಥಾನಗಳಲ್ಲಿ ಈ ನೀರಿನ ಕೇಂದ್ರಗಳನ್ನು ಇರಿಸಲಾಗುತ್ತದೆ ನೋಡೋಣ. ನೋಡಿ, ನಾವಿಲ್ಲಿ 1000 ಮೀಟ್ರ್ ಆದಾಗ 1 ಕಿಲೋಮೀಟ್ರ್ ಅಂತ ಹೇಳ್ತೀವಿ. 1000 ಅಂದರೆ 1 ಕಿಲೋಮೀಟ್ರ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 0ದಿಂದ 1 ಕಿಲೋಮೀಟ್ರ್, 2 ಕಿಲೋಮೀಟರ್, 3, 4. ಹೌದಲ್ವಾ? ಅವ್ರು ಏನು ಹೇಳ್ತಾರೆ ಪ್ರಶ್ನೆಯಲ್ಲಿ? 500 ಮೀಟ್ರಿಗೆ ಒಂದೊಂದು ನೀರಿನ ಕೇಂದ್ರ ಮಾಡಿ ಅಂತ ಹೇಳ್ತಾರೆ. ವಾಟರ್ ಸ್ಟೇಷನ್ಸ್ WS ಅಂತ ಬರೆದಿದ್ದೀವಿ ನಾವು. 500 ಮೀಟ್ರ್ 1000 ಅಂದರೆ ಒಂದು ಮಧ್ಯದಲ್ಲಿ ಒಂದು ಬೇಕಾಗ್ತದೆ. 500 ಮೀಟ್ರದು ಇಲ್ಲೊಂದು 500 ಮೀಟ್ರ್. 2 1000ಕ್ಕೆ 2 ವಾಟರ್ ಸ್ಟೇಷನ್ಸ್. ನೆಕ್ಸ್ಟ್ ಇಲ್ಲೊಂದು, ನೆಕ್ಸ್ಟ್ ಇಲ್ಲೊಂದು 4 2 ಕಿಲೋಮೀಟ್ರಿಗೆ 4. ಅದೇ ತೆರನಾಗಿ 3 ಕಿಲೋಮೀಟ್ರಿಗೆ 6. ನೆಕ್ಸ್ಟ್ 4 ಕಿಲೋಮೀಟ್ರಿಗೆ 8. ನೋಡಿ, 8 ವಾಟರ್ ಸ್ಟೇಷನ್ಸ್. 8 ವಾಟರ್ ಸ್ಟೇಷನ್ಸ್ ಮಸ್ಟ್ ಬಿ ಸೆಟಪ್. ಪೊಸಿಷನ್ ಆಟ್ 500 ಮೀಟರ್. ನೆಕ್ಸ್ಟ್ 1 ಕಿಲೋಮೀಟರ್. ನೆಕ್ಸ್ಟ್ 1 ಕಿಲೋಮೀಟರ್ 500 ಮೀಟರ್. 2 ಕಿಲೋಮೀಟರ್ 500 ಮೀಟರ್. 3 ಕಿಲೋಮೀಟರ್ 500 ಮೀಟರ್. 4 ಕಿಲೋಮೀಟರ್. ಈ ತೆರನಾಗಿ ಪೊಸಿಷನನ್ನು ನಾವೇನು ಮಾಡಬೇಕಾಗ್ತದೆ? ಬರಿಬೇಕಾಗ್ತದೆ. ಗೊತ್ತಾಯ್ತಾ? ಅಂದರೆ 1000 ಅಂದರೆ ಮೀಟ್ರ್ ಅಂದರೆ 1 ಕಿಲೋಮೀಟ್ರ್. ಅಷ್ಟರಲ್ಲಿ ಮಧ್ಯದಲ್ಲಿ ಒಂದು ವಾಟರ್ ಸ್ಟೇಷನ್ ಬರ್ತದೆ. ಅದಾದಮೇಲೆ 1 ಕಿಲೋಮೀಟ್ರಿಗೆ 1. ಗೊತ್ತಾಯ್ತಲ್ವಾ? ಈ ತೆರನಾಗಿ ನೀರಿನ ಒಂದು ಕೇಂದ್ರಗಳನ್ನು ಮಾಡಬೇಕಾಗ್ತದೆ. ಸೆಕೆಂಡ್ ಕ್ವೆಶನ್, ಓಟಗಾರರಿಗೆ ನಿರ್ದೇಶಿಸಲು ಪ್ರತಿ 300 ಮೀಟರ್ ಅಂತರದಲ್ಲಿ ಮಕ್ಕಳು ನಿಲ್ಲಬೇಕು. ಎಷ್ಟು ಮಕ್ಕಳು ಅಗತ್ಯವಿರುವವರು? ಮಕ್ಕಳು ಆರಂಭಿಕ ಸ್ಥಳದಿಂದ ಯಾವ ಸ್ಥಾನಗಳಲ್ಲಿ ನಿಲ್ಲಬೇಕು? ನೋಡಿ, ಓಟಗಾರರಿಗೆ ನಾವು ನಿರ್ದೇಶನ ಕೊಡಲಿಕ್ಕೆ 300 ಮೀಟರ್ ಅಂತರದಲ್ಲಿ ಮಕ್ಕಳು ನಿಲ್ಲಬೇಕು. ಎಷ್ಟು ಮಕ್ಕಳು ಅಗತ್ಯ ಇರ್ತಾರ? ಮಕ್ಕಳು ಆರಂಭಿಕ ಸ್ಥಳದಿಂದ ಯಾವ ಯಾವ ಸ್ಥಾನಗಳಲ್ಲಿ ನಿಲ್ಲಬೇಕು ಅನ್ನೋದನ್ನು ನಾವು ಗುರುತಿಸಬೇಕು. ನೋಡಿ, ಇಲ್ಲಿ 0ಯಿಂದ 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಆಯಿತು. ಅವ್ರು ಏನು ಹೇಳಿದ್ದಾರೆ? 300 ಮೀಟರ್ಗೆ ಅಂತರದಲ್ಲಿ 300 ಮೀಟರ್ಗೆ ಒಬ್ಬ ವಿದ್ಯಾರ್ಥಿ ನಿಲ್ಲಬೇಕು. ನೋಡಿ, 0ಯಿಂದ 300 ಮೀಟರ್ಗೆ ಒಬ್ಬ ವಿದ್ಯಾರ್ಥಿ, 300ರಿಂದ ಮತ್ತೆ 300, 600ಗೆ ಒಬ್ಬರು, 600ರಿಂದ ಮತ್ತೆ 300ಗೆ ಮತ್ತೊಬ್ಬರು, 900 ಆಯಿತು. ಅಂದರೆ ಇಲ್ಲಿ 1000ಕ್ಕೆ 1 ಕಿಲೋಮೀಟರ್ ಆಯಿತು. 0ರಿಂದ 1ರವರೆಗೆ 3 ಜನ ವಿದ್ಯಾರ್ಥಿಗಳು ನಿಂತರು. ನೆಕ್ಸ್ಟ್ 1 ಕಿಲೋಮೀಟರ್ ನಂತರದಲ್ಲಿ ಬರಬೇಕು. ಯಾಕಂದರೆ 900ಗೆ ಮತ್ತೆ 300 ಸೇರಿಸಬೇಕು. 1200. 1200 ಅಂದರೆ 1 ಕಿಲೋಮೀಟ್ರ್ 200 ಮೀಟರ್ ಒಬ್ಬ ವಿದ್ಯಾರ್ಥಿ. ನೆಕ್ಸ್ಟ್ ಮತ್ತೆ 300. 1 ಕಿಲೋಮೀಟ್ರ್ 500 ಮೀಟರ್. 1 ಕಿಲೋಮೀಟರ್ 800 ಮೀಟರ್. ನೋಡಿ, ಇಲ್ಲಿಯೂ ಕೂಡ 1ರಿಂದ 2ರವರೆಗೆ 3 ವಿದ್ಯಾರ್ಥಿಗಳು ನಿಂತರು. ಮತ್ತು 2ರಿಂದ 3ರವರೆಗೆ ಇಲ್ಲಿ 1 ಕಿಲೋಮೀಟ್ರ್ 800 ಮೀಟ್ರ್, ಆಮೇಲೆ 2 ಕಿಲೋಮೀಟ್ರ್ 100 ಮೀಟರ್, ಆಮೇಲೆ 2 ಕಿಲೋಮೀಟ್ರ್ 400 ಮೀಟರ್,
ಆಮೇಲೆ 2 ಕಿಲೋಮೀಟ್ರ್ 700 ಮೀಟರ್. ಅಂದರೆ 300 ಹೆಚ್ಚಾಗ್ತಾ ಹೋಗ್ತಾರೆ. ಅಂದರೆ 300 ಮೀಟ್ರಿಗೆ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪ್ರತಿ 1 ಕಿಲೋಮೀಟ್ರಿಗೆ 3 ಜನ ವಿದ್ಯಾರ್ಥಿಗಳು ಬೇಕಾಗ್ತಾರೆ. ಗೊತ್ತಾಯ್ತಲ್ವಾ? ಪ್ರತಿ 1 ಕಿಲೋಮೀಟ್ರಿಗೆ 3 ಜನ ವಿದ್ಯಾರ್ಥಿಗಳು. ಇಲ್ಲಿ 10 ಜನ ವಿದ್ಯಾರ್ಥಿಗಳು ಅವಶ್ಯಕತೆ ಇದೆ. ಪೊಸಿಷನ್ 300 ಮೀಟ್ರಿಗೆ ಒಬ್ಬರು, 600, 900, 1 ಕಿಲೋಮೀಟ್ರ್ 200 ಮೀಟರ್, 1 ಕಿಲೋಮೀಟರ್ 500 ಮೀಟರ್, 1 ಕಿಲೋಮೀಟರ್ 800 ಮೀಟರ್, 2 ಕಿಲೋಮೀಟರ್ 100 ಮೀಟರ್, 2 ಕಿಲೋಮೀಟರ್ 400 ಮೀಟರ್, 2 ಕಿಲೋಮೀಟರ್ 700 ಮೀಟರ್, 3 ಕಿಲೋಮೀಟರ್. ಇಲ್ಲಿಗೆ ಒಟ್ಟು ವಿದ್ಯಾರ್ಥಿಗಳು ಯಾವ ಅಂತರದಲ್ಲಿ ನಿಂತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಸ್ಥಾನಗಳನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಎಷ್ಟು ಅಂತರದಲ್ಲಿ ವಿದ್ಯಾರ್ಥಿಗಳು ನಿಂತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗುರುತಿಸಲಾಗಿದೆ. ಇನ್ನು ಪ್ರಶ್ನೆ 3ನೆಯ ಪ್ರಶ್ನೆ, ಪ್ರತಿ 50 ಮೀಟರ್ಗೆ ಕೆಂಪು ಮತ್ತು ನೀಲಿ ಧ್ವಜಗಳನ್ನು ಪರ್ಯಾಯವಾಗಿ ಇಡಬೇಕು. ಅಂತಿಮ ಗೆರೆಯವರೆಗೆ ಎಷ್ಟು ಕೆಂಪು ಮತ್ತು ನೀಲಿ ಧ್ವಜಗಳು ಬೇಕಾಗುತ್ತವೆ? ನೋಡಿ, ಪ್ರತಿ 50 ಮೀಟರ್ಗೆ ಅಂದರೆ 0ಇಂದ 1 ಕಿಲೋಮೀಟರ್ಗೆ 1000 ಮೀಟರ್ ಆಯಿತು. 1000 ಮೀಟರ್ ಅಂದರೆ ಪ್ರತಿ 50 ಮೀಟರ್ಗೆ 1 ಕೆಂಪು ಮತ್ತು 1 ನೀಲಿ. ನೋಡಿ, ಇಲ್ಲಿ ನಾನು ಹಾಕಿದ್ದೀನಿ 0ಇಂದ 50 ಅಂದರೆ 50 ಮೀಟರ್ಗೆ ಕೆಂಪು ಮತ್ತು 50 ಮೀಟರ್ಗೆ ನೀಲಿ ಧ್ವಜಗಳನ್ನು ಹಾಕ್ತಾ ಬಂದಿದ್ದೇನೆ. ನೋಡಿ, ಮತ್ತೆ 50 ಮೀಟರ್ಗೆ ಕೆಂಪು ಮತ್ತು 50 ಮೀಟರ್ಗೆ ನೀಲಿ, ಕೆಂಪು ನೀಲಿ ಕೆಂಪು ನೀಲಿ, ಈ ಥರ ನಾನು 0ಇಂದ 1 ಕಿಲೋಮೀಟರ್ವರೆಗೆ ಎಷ್ಟು 50 ಮೀಟರ್ದ ಒಂದು ಅಂತರದಲ್ಲಿ ಕೆಂಪು ನೀಲಿ ಒಂದು ಧ್ವಜಗಳನ್ನು ಹಾಕ್ತಾ ಬಂದಿದ್ದೇನೆ. ಅದೇ ತೆರನಾಗಿ 4 ಕಿಲೋಮೀಟರ್ ನಮ್ಮ ಅಂತರ ಎಷ್ಟಿದೆ ಅಲ್ವಾ, ಅಲ್ಲಿಯವರೆಗೂ ನಾವೇನು ಮಾಡಬೇಕು, ಧ್ವಜವನ್ನು ಹಾಕ್ತಾ ಬರಬೇಕು. ಈಗ ಇದರ ಪೊಸಿಷನ್ ಎಷ್ಟು ಬರ್ತದ ನೋಡೋಣ. ಪೊಸಿಷನ್ಸ್ ಆಫ್ ಫ್ಲ್ಯಾಗ್ಸ್ ಅಂದರೆ ನೀಲಿ ಧ್ವಜಗಳು ಫ್ಲ್ಯಾಗ್ಗಳು ಎಷ್ಟು ಬೇಕಾಗ್ತವ ಅಂತಿಮ ಗೆರೆಯವರೆಗೆ ಅಂದರೆ 50 ಮೀಟರ್, 100 ಮೀಟರ್, 150, 200 ಮೀಟರ್, 250 ಮೀಟರ್, 300 ಮೀಟರ್, 350, 400 ಮೀಟರ್, 450, 500 ಮೀಟರ್, ಹೀಗೆ 500 ಮೀಟರ್ 500 ಮೀಟರ್ವರೆಗೆ 10 ಧ್ವಜಗಳ ಒಂದು ಅವಶ್ಯಕತೆ ನಮಗಿದೆ. ಅದೇ ತೆರನಾಗಿ 100 ಮೀಟರ್ 1 ಕಿಲೋಮೀಟರ್, ವಿ ವಿಲ್ ನೀಡ್ 20 ಫ್ಲ್ಯಾಗ್ಸ್. ನೋಡಿ, 500 ಮೀಟರ್ಗೆ 10 ಫ್ಲ್ಯಾಗ್ಗಳು, ಗೊತ್ತಾಯ್ತಾ? ಇನ್ನು 3 ಕಿಲೋಮೀಟರ್ವರೆಗೂ ಕೂಡ ಎಷ್ಟು ಫ್ಲ್ಯಾಗ್ಗಳು ಬೇಕು ನಮಗೆ? 3 ಕಿಲೋಮೀಟರ್ಗಳು ಅಂದರೆ 20 × 3 ಎಷ್ಟು 60 ಫ್ಲ್ಯಾಗ್ಗಳ ಅವಶ್ಯಕತೆ ನಮಗೆ ಇದೆ. ಒಟ್ಟು 60 ಫ್ಲ್ಯಾಗ್ಗಳು, 3 ಕಿಲೋಮೀಟರ್ವರೆಗೂ ಕೂಡ 60 ಫ್ಲ್ಯಾಗ್ಗಳು, ನೀಲಿ ಮತ್ತು ಕೆಂಪು ಬಣ್ಣದ ಫ್ಲ್ಯಾಗ್ಗಳು ನಮಗೆ ಬೇಕಾಗುತ್ತವೆ. ನೆಕ್ಸ್ಟ್, ಈಗ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ. ನೆಕ್ಸ್ಟ್ ಲೆಟಸ್ ಡೂ, ನಾವು ಮಾಡೋಣ. ಲಾಂಗೆಸ್ಟ್ ಟ್ರೈನ್ ಜರ್ನಿ, ಅತಿ ಉದ್ದದ ರೈಲು ಪ್ರಯಾಣ. ಭಾರತದಲ್ಲಿ ಅತಿ ಉದ್ದದ ರೈಲು ಪ್ರಯಾಣವೆಂದರೆ ಅಸ್ಸಾಂನ ದಿಬ್ರುಗಢದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಚಲಿಸುವ ವಿವೇಕ್ ಎಕ್ಸ್ಪ್ರೆಸ್. ಕೆಳಗಿನ ಕೋಷ್ಟಕದಲ್ಲಿ ತೋರಿಸಿರುವಂತಹ ಮಾರ್ಗದ ನಿಲ್ದಾಣಗಳನ್ನು ನೋಡಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ನಿಲ್ದಾಣದ ಸಂಖ್ಯೆಗಳಿವೆ ಮತ್ತು ಆ ನಿಲ್ದಾಣದ ಹೆಸರುಗಳು ಮತ್ತು ದಿಬ್ರುಗಢದಿಂದ ಇರತಕ್ಕಂತಹ ದೂರ. ಒಟ್ಟು 65ರವರೆಗೆ ಒಂದು ನಿಲ್ದಾಣದ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕನ್ಯಾಕುಮಾರಿಯವರೆಗೆ ಅಂದರೆ ದಿಬ್ರುಗಢದಿಂದ ದಿಮಾಪುರ್ ಅಂದರೆ ದಿಬ್ರುಗಢದಿಂದ ಇರ್ತಕ್ಕಂಥ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಪ್ರಮುಖ ಜಂಕ್ಷನ್ಗಳು, ಪ್ರಮುಖ ನಿಲ್ದಾಣಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಾಗೆ ಅವುಗಳ ಅಂತರವನ್ನು ಕೂಡ ಕೊಡಲಾಗಿದೆ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ದಿಬ್ರುಗಢದಿಂದ ಒಟ್ಟು ಕನ್ಯಾಕುಮಾರಿಯವರೆಗೆ ಎಷ್ಟು ಅಂತರ ಇದೆ ಅಲ್ವಾ, ಅದೆಲ್ಲವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳ ಮೇಲೆ ಇಲ್ಲಿ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಲಾಗಿದೆ. 5 ಪ್ರಶ್ನೆಗಳಿಗೆ ಇವುಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ದ ಟೋಟಲ್ ಲೆಂತ್ ಆಫ್ ದ ರೂಟ್ ಫ್ರಮ್ ದಿಬ್ರುಗಢ್ ಟು ಕನ್ಯಾಕುಮಾರಿ ಈಸ್ ಡ್ಯಾಶ್ ಕಿಲೋಮೀಟರ್. ದಿಬ್ರುಗಢದಿಂದ ಕನ್ಯಾಕುಮಾರಿಯವರೆಗೆ ಮಾರ್ಗದ ಒಟ್ಟು ಉದ್ದ ಎಷ್ಟು ಅಂದರೆ ನೋಡಿ, ನಮಗೆ ಗೊತ್ತಾಗ್ತದೆ. ಫಸ್ಟಿಗೆ ಇರ್ತಕ್ಕಂಥದ್ದು ದಿಬ್ರುಗಢ್, ಅಲ್ಲಿಂದನೇ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಅಂತರ ಟೋಟಲ್ ಆಗಿ ಲಾಸ್ಟಿಗೆ ಕೊಟ್ಟಿದ್ದಾರೆ. ಇದೇ ಮೊದಲನೇ ಒಂದು ಆನ್ಸರ್. 4187. ಇದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ. ಎಲ್ಲಿಂದ? ದಿಬ್ರುಗಢದಿಂದ ಕನ್ಯಾಕುಮಾರಿಯವರೆಗೆ ಒಟ್ಟು ಉದ್ದ ಒಂದು ರೈಲು ಮಾರ್ಗದ ಉದ್ದ 4187 ಕಿಲೋಮೀಟರ್. ನೆಕ್ಸ್ಟ್, ವಿಜಯವಾಡ ಮತ್ತು ಜಲ್ಪೈಗುರಿ ರಸ್ತೆಯ ನಡುವಿನ ಅಂತರ. ವಿಜಯವಾಡ ಇದೆ,
ಜಲ್ಪೈಗುರಿಯಲ್ಲಿದೆ ನೋಡೋಣ. ಹಾಂ, ಇಲ್ಲಿದೆ. ಈ ಜಲ್ಪೈಗುರಿಯ ರಸ್ತೆ ಎಷ್ಟಿದೆ, ಹಾಗೆಯೇ ವಿಜಯವಾಡ ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಎಷ್ಟು ಅಂತರ ಆಗ್ತದ, ನಡುವಿನ ಅಂತರ ಎಷ್ಟು ಅನ್ನೋದನ್ನು ನಾವೀಗ ನೋಡೋಣ. ಪ್ರಶ್ನೆ ಅರ್ಥ ಆಯ್ತಲ್ವ ನಿಮಗೆ? ದಿಬ್ರುಗಢ ಇಲ್ಲಿಂದ ವಿಜಯವಾಡ ಇಲ್ಲಿಗೆ ಅಂತರ ಎಷ್ಟಿದೆ? 2800 ಕಿಲೋಮೀಟ್ರ್ ಇದೆ. ಆದರೆ ಈಗ ಅವ್ರು ಏನು ಕೇಳ್ತಾರಪ್ಪ ಅಂದರೆ ಪ್ರಶ್ನೆ, ವಿಜಯವಾಡ ಮತ್ತು ಜಲ್ಪೈಗುರಿ ಇದರ ನಡುವಿನ ವ್ಯತ್ಯಾಸ ಅಂದರೆ ಇದರ ನಡುವಿನ ಅಂತರ ಬೇಕಾಗಿದೆ ನಮಗೆ. ಈಗ ದಿಬ್ರುಗಢದಿಂದ ಜಲ್ಪೈಗುರಿಗೆ 983 ಕಿಲೋಮೀಟ್ರ್ ಇದೆ. ಒಟ್ಟು ದಿಬ್ರುಗಢದಿಂದ ವಿಜಯವಾಡಗೆ 2800 ಇದೆ. ಸೊ ಈಸಿ ಏನಪ್ಪ ಅಂದರೆ ಒಟ್ಟು ಅಂತರ ಇದೆ ಅಲ್ವಾ, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳದ ಇಲ್ಲಿಂದ ಇಲ್ಲಿ ಇಷ್ಟಾದರೆ ಇದರ ಮುಂದಿನ ಭಾಗ ಅಂದರೆ ಇದರಲ್ಲಿ ಇದನ್ನು ಕಳಿಬೇಕು. ಈಸಿ. 2800ರಲ್ಲಿ 983 ಲೆಸ್ ಮಾಡೋಣ. 10ರಲ್ಲಿ 3 ಹೋದರೆ 7, 10ರಲ್ಲಿ 9 ಹೋದರೆ 1, 18ರಲ್ಲಿ 10 ಹೋದರೆ 8, 2ರಲ್ಲಿ 1 ಹೋದರೆ 1, 1817 ಕಿಲೋಮೀಟರ್. ನೋಡಿ, ಜಲ್ಪೈಗುರಿಯಿಂದ ವಿಜಯವಾಡಗೆ 1817 ಕಿಲೋಮೀಟರ್ ಅಂತರ ಇದೆ. ಅಂದರೆ ಗೊತ್ತಾಯ್ತಲ್ವ ನಿಮಗೆ? ಎರಡನೇ ಉತ್ತರ. ವಿಜಯವಾಡ ಮತ್ತು ಜಲ್ಪೈಗುರಿಯ ರಸ್ತೆಯ ನಡುವಿನ ಅಂತರ 1817 ಕಿಲೋಮೀಟರ್. ಇನ್ನು ಮೂರನೆಯ ಪ್ರಶ್ನೆ, ಡಿಸ್ಟನ್ಸ್ ಬಿಟ್ವೀನ್ ವಿಜಯವಾಡ ಆ್ಯಂಡ್ ವಿಶಾಖಪಟ್ಟಣಂ. ವಿಜಯವಾಡ ಮತ್ತು ವಿಶಾಖಪಟ್ಟಣ ಇವೆರಡರ ನಡುವಿನ ಅಂತರ ಅಂದರೆ ವಿಶಾಖಪಟ್ಟಣದಿಂದ ವಿಜಯವಾಡಗೆ ಎಷ್ಟು ಅಂತರ ಇದೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ವಿಜಯವಾಡ ಮತ್ತು ವಿಶಾಖಪಟ್ಟಣಂ. ವಿಜಯವಾಡ 2800 ಕಿಲೋಮೀಟ್ರ್ ಇದೆ. ಎಲ್ಲಿಂದ? ದಿಮಾಪುರ್ ಅಂದರೆ ದಿಬ್ರುಗಢದಿಂದ 2800 ಕಿಲೋಮೀಟ್ರ್ ಇದೆ. ಅಂದರೆ ವಿಶಾಖಪಟ್ಟಣಂ 2450 ಕಿಲೋಮೀಟ್ರ್ ಇದೆ. ಅಂದರೆ ಇವೆರಡರ ನಡುವೆ ಎಷ್ಟು ಅಂತರ ಇದೆ ಅನ್ನೋದನ್ನು ಕಂಡುಹಿಡಿಯಬೇಕು. 0ಗೆ 0, 10ರಲ್ಲಿ 5 ಹೋದರೆ 5, ನೆಕ್ಸ್ಟ್ 8ರಲ್ಲಿ 5 ಹೋದರೆ 3, 2ರಲ್ಲಿ 2 ಹೋದರೆ 0, ಅಂದರೆ 350 ಕಿಲೋಮೀಟರ್ ಅಂತರ ಇದೆ. ಯಾವುದರಲ್ಲಿ? ವಿಶಾಖಪಟ್ಟಣದಿಂದ ವಿಜಯವಾಡದಿಂದ ವಿಶಾಖಪಟ್ಟಣಕ್ಕೆ 350 ಕಿಲೋಮೀಟರ್ ಅಂತರ ಇದೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಜಯವಾಡ ಮತ್ತು ವಿಶಾಖಪಟ್ಟಣದ ನಡುವಿನ ಅಂತರ 350 ಕಿಲೋಮೀಟರ್ ಅಂತರ ಇದೆ. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ವಿಚ್ 2 ಸ್ಟೇಷನ್ಸ್ ಆರ್ ಫಾರ್ದರ್ ಅಪಾರ್ಟ್? ಗುವಾಹಟಿ ಆ್ಯಂಡ್ ದಿಮಾಪುರ್ ಆರ್ ಭುವನೇಶ್ವರ್ ಆ್ಯಂಡ್ ಜಲ್ಪೈಗುರಿ ರೋಡ್. ಈ ಯಾವ ಎರಡು ನಿಲ್ದಾಣಗಳು ಹೆಚ್ಚು ದೂರದಲ್ಲಿವೆ? ಗುವಾಹಟಿ ಮತ್ತು ದಿಮಾಪುರ್, ಭುವನೇಶ್ವರ್ ಮತ್ತು ಜಲ್ಪೈಗುರಿ ರಸ್ತೆ. ಈಗ ಗುವಾಹಟಿ ಮತ್ತು ಮೊದಲನೇದು ಯಾವುದು? ಗುವಾಹಟಿ ಮತ್ತು ದಿಮಾಪುರ್ ಇವೆರಡರ ನಡುವಿನ ಅಂತರ ತಗೋಬೇಕು. ಆಮೇಲೆ ಭುವನೇಶ್ವರ್ ಮತ್ತು ಜಲ್ಪೈಗುರಿ. ಭುವನೇಶ್ವರ್ ಇದೆ ಅಲ್ವಾ ಇಲ್ಲಿ, ಈ ಭುವನೇಶ್ವರ್ ಮತ್ತು ಜಲ್ಪೈಗುರಿ ಇವೆರಡರ ನಡುವಿನ ಅಂತರ ತಗೋಬೇಕು. ತೆಗೆದುಕೊಂಡು ಅವೆರಡರಲ್ಲಿ ಹೆಚ್ಚು ದೂರದಲ್ಲಿ ಇರುವಂಥದ್ದು ಯಾವ ಎರಡು ನಿಲ್ದಾಣಗಳು ಅನ್ನೋದನ್ನು ಕಂಡುಹಿಡಿಯಬೇಕು. ಈಗ ನೋಡಿ, ಮೊದಲನೇದಾಗಿ ಡಿಸ್ಟನ್ಸ್ ಬಿಟ್ವೀನ್ ದಿಮಾಪುರ್ ಆ್ಯಂಡ್ ಗುವಾಹಟಿ. ದಿಮಾಪುರ್ ಮತ್ತು ಗುವಾಹಟಿ ಅಂತರ ಎಷ್ಟಿದೆ ಅನ್ನೋದನ್ನು ಈಗ ನೋಡೋಣ. 6ರಲ್ಲಿ 6 ಹೋದರೆ 0, 5ಕ್ಕೆ 5, 5ರಲ್ಲಿ 3 ಹೋದರೆ 2, 250 ಕಿಲೋಮೀಟರ್. ಗೊತ್ತಾಯ್ತಾ? ನೆಕ್ಸ್ಟ್ ಡಿಸ್ಟನ್ಸ್ ಬಿಟ್ವೀನ್ ಭುವನೇಶ್ವರ್ ಆ್ಯಂಡ್ ಜಲ್ಪೈಗುರಿ ರೋಡ್. 2007 983, 7ರಲ್ಲಿ 3 ಹೋದರೆ 4, 10ರಲ್ಲಿ 8 ಹೋದರೆ 2, 10ರಲ್ಲಿ 10 ಹೋದರೆ 0, 2ರಲ್ಲಿ 1 ಹೋದರೆ 1, 1024 ಕಿಲೋಮೀಟರ್. ಸೊ ನಮಗೆ ಇವೆರಡನ್ನು ನೋಡಿದಾಗ ಹೆಚ್ಚು ಅಂತರ ಇರೋದು ಇದೆ, ಭುವನೇಶ್ವರ್ ಮತ್ತು ಜಲ್ಪೈಗುರಿ ರೋಡ್. ಅದಕ್ಕೋಸ್ಕರ ಭುವನೇಶ್ವರ್ ಆ್ಯಂಡ್ ಜಲ್ಪೈಗುರಿ ರೋಡ್ ಆರ್ ಫಾರ್ದರ್. ಇದು ತುಂಬ ದೂರನ್ನು ಹೊಂದಿದೆ, 1024 ಕಿಲೋಮೀಟರ್. ಇದು 250 ಕಿಲೋಮೀಟರ್ ಇದೆ. ಅದಕ್ಕಿಂತಲೂ ಇದು ಹೆಚ್ಚು ಅಂತರವನ್ನು ಹೊಂದಿದೆ, ಹೆಚ್ಚು ದೂರವನ್ನು ಹೊಂದಿದೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ 5, ವಾಟ್ ಈಸ್ ದ ಡಿಸ್ಟನ್ಸ್ ಬಿಟ್ವೀನ್ ಗುವಾಹಟಿ ಆ್ಯಂಡ್ ಕೊಯಂಬತ್ತೂರ್ JN? ಅಂದರೆ ಗುವಾಹಟಿ ಮತ್ತು ಕೊಯಮತ್ತೂರ್ ಜಂಕ್ಷನ್ ನಡುವಿನ ಅಂತರ ಎಷ್ಟು?
ಗುವಾಹಟಿ ಮತ್ತು ಕೊಯಮತ್ತೂರು. ನೋಡಿ, ಗುವಾಹಟಿ ಇದೆ, ಇಲ್ಲಿದೆ 556 ಕಿಲೋಮೀಟರ್. ಆಮೇಲೆ ಕೊಯಮತ್ತೂರು ಜಂಕ್ಷನ್ 3675 ಇದೆ. ಇದರಲ್ಲಿ ಇರ್ತಕ್ಕಂಥ ಅಂತರ, ನಡುವಿನ ಅಂತರ ಎಷ್ಟು ಅಂತ ಪ್ರಶ್ನೆ ಇದೆ. 5ನೇ ಪ್ರಶ್ನೆ ನೋಡಿ, ದಿಬ್ರುಗಢದಿಂದ ಕೊಯಮತ್ತೂರಿಗೆ ಒಟ್ಟು 3675 ಕಿಲೋಮೀಟ್ರ್ ಇದೆ. ಎಲ್ಲಿಂದ? ಮೇನ್ ಸ್ಟೇಷನ್ ಇತ್ತಲ್ವ, ಅಲ್ಲಿ ಸ್ಥಳದಿಂದ ದಿಬ್ರುಗಢದಿಂದ ಕೊಯಮತ್ತೂರಿಗೆ 3675. ಮಧ್ಯದಲ್ಲಿ ಗುವಾಹಟಿ ಬರ್ತದೆ. ಗುವಾಹಟಿ ದಿಬ್ರುಗಢದಿಂದ 556 ಕಿಲೋಮೀಟ್ರ್ ಇದೆ. ನಾವು ಫಸ್ಟ್ ಲೆಕ್ಕ ಮಾಡಿದ್ದೀವಲ್ವ, ಅದೇ ತೆರನಾಗಿ ಒಟ್ಟು ಅಂತರದಲ್ಲಿ ದಿಬ್ರುಗಢದಿಂದ ಕೊಯಮತ್ತೂರುವರೆಗೆ ಇರ್ತಕ್ಕಂಥ ಅಂತರದಲ್ಲಿ ಗುವಾಹಟಿ ಅಂತರವನ್ನು ಕಳಿಬೇಕು. ನೋಡಿ, 5ರಲ್ಲಿ 6 ಹೋಗೋದಿಲ್ಲ, ಕೈಲ ತೊಗೊಂಡ್ವಿ, 15 ಆಯಿತು. 15ರಲ್ಲಿ 6 ಹೋದರೆ 9, 7ರಲ್ಲಿ 6 ಹೋದರೆ 1, 6ರಲ್ಲಿ 5 ಹೋದರೆ 1, 3ಕ್ಕೆ 3, 3119 ಕಿಲೋಮೀಟರ್ ಅಂತರ. ಯಾವುದರಿಂದ? ಗುವಾಹಟಿಯಿಂದ ಕೊಯಮತ್ತೂರಿಗೆ ಇರ್ತಕ್ಕಂಥ ಅಂತರ ಗೊತ್ತಾಯ್ತಲ್ವಾ? 556 ಇಲ್ಲಿಂದ ಇಲ್ಲಿವರೆಗೆ. ಇದು ದಿಬ್ರುಗಢದಿಂದ ಗುವಾಹಟಿ ಇದಿಷ್ಟು. ಇಲ್ಲಿಂದ ಗುವಾಹಟಿಯಿಂದ ಕೊಯಮತ್ತೂರಿಗೆ 3119 ಕಿಲೋಮೀಟರ್ ಗೊತ್ತಾಯ್ತಲ್ವಾ? ಇಷ್ಟು ಅಂತರವನ್ನು ಇದು ಹೊಂದಿದೆ. ಗೊತ್ತಾಯ್ತಾ? ಈಗ ದಿಬ್ರುಗಢದಿಂದ ಕೊಯಮತ್ತೂರಿಗೆ ಇರ್ತಕ್ಕಂಥ ಅಂತರ ನಮ್ಗೆ ಗೊತ್ತಿತ್ತು, ಆದರೆ ಗುವಾಹಟಿ ಮತ್ತು ಕೊಯಮತ್ತೂರಿನ ನಡುವಿನ ಅಂತರವನ್ನು ನಾವೀಗ ಕಂಡುಹಿಡಿದಿದ್ದೇವೆ. ನೋಡಿ, ಇದು 3119 ಕಿಲೋಮೀಟರ್ ಗೊತ್ತಾಯ್ತಲ್ವಾ? ಇದುವರೆಗೂ ನಾವೇನು ಮಾಡಿದೀವಪ್ಪ ಅಂದ್ರೆ 5ನೆಯ ತರಗತಿಯ ಗಣಿತ ವಿಷಯದಲ್ಲಿ ಬರುವಂಥ ಪಾಠ 5 ದೂರ ಮತ್ತು ಸಮೀಪ, ಫಾರ್ ಆ್ಯಂಡ್ ನಿಯರ್. ಈ ಒಂದು ಪಾಠದಲ್ಲಿನ ಪುಟ ಸಂಖ್ಯೆ 85ರಿಂದ 91ರವರೆಗೆ ನಾವೇನು ಮಾಡಿದ್ದೀವಿ, ಈಗ ಸಂಪೂರ್ಣ ವಿವರಣೆಯನ್ನು, ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಬಂದಿದ್ದೇವೆ, ಎಲ್ಲ ಚಟುವಟಿಕೆಗಳನ್ನು ಬಿಡಿಸ್ತಾ ಬಂದಿದ್ದೇವೆ. ಪುಟ ಸಂಖ್ಯೆ 85ರಿಂದ 91ರವರೆಗೆ ಬರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ, ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದಗಳು.